ಈಗಾಗಲೇ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಸಚಿವ ಬಿ ನಾಗೇಂದ್ರ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಕರೆ ಮಾಡಿ ಹೇಳಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಾಗೇಂದ್ರ ಅವರಿಂದ ಸುದ್ದಿಗೋಷ್ಠಿ ಕೂಡ ನಡೆಯುತ್ತೆ. ಸುದ್ದಿಗೋಷ್ಠಿ ಬಳಿಕ ನಾಗೇಂದ್ರ ರಾಜೀನಾಮೆ ಸಲ್ಲಿಕೆ ಇದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗೋಷ್ಠಿಯನ್ನ ನಾಗೇಂದ್ರ ಅವರು ಮಾಡ್ತಾರೆ 4:15ಕ್ಕೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ರಾಜೀನಾಮೆಯನ್ನ ಸುದ್ದಿಗೋಷ್ಠಿಯ ನಂತರ ಬಿ ನಾಗೇಂದ್ರ ಅವರು ಸಲ್ಲಿಸಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಧ್ಯಮದವರನ್ನ ಉದ್ದೇಶಿಸಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿ ನಾಗೇಂದ್ರ ಅವರನ್ನ ಟಿವಿ9 ಕೂಡ ಸಂಪರ್ಕ ಮಾಡಿತು. ಟಿವಿ9 ಜೊತೆಗೂ ಕೂಡ ಬಿ ನಾಗೇಂದ್ರ ಅವರು ಮಾತನಾಡಿದ್ರು. ರಾಜೀನಾಮೆಯನ್ನ ಕೊಟ್ಟಿಲ್ಲ, ಸುದ್ದಿಗೋಷ್ಠಿ ಇದೆ. ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ, ಈ ಒಂದು ಬೆಳವಣಿಗೆಗಳ ಬಗ್ಗೆ ನಾನು ಮಾತನಾಡ್ತೀನಿ, ಮಾಹಿತಿಯನ್ನ ಹಂಚಿಕೊಳ್ತೀನಿ, ನಂತರದಲ್ಲಿ ತನ್ನ ತೀರ್ಮಾನವನ್ನ ತಿಳಿಸ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದಷ್ಟು ಮಾಹಿತಿ ಹೋಗಿತ್ತು. ಅವರು ರಾಜೀನಾಮೆಯನ್ನ ಕೊಟ್ಬಿಟ್ಟಿದ್ದಾರೆ. ಸಿಎಂ ಅವರನ್ನ ಮೀಟ್ ಆಗಿ ಅವರು ಅಲ್ಲಿಂದ ವಾಪಸ್ ಆಗಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನ ಸಲ್ಲಿಸಿನೇ ವಾಪಸ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಬಗ್ಗೆ ಖುದ್ದು ಸ್ಪಷ್ಟನೆಯನ್ನ ಪಡೆಯೋದಕ್ಕೋಸ್ಕರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿ ನಾಗೇಂದ್ರ ಅವರಿಗೆ ಕಾಲ್ ಮಾಡ್ತಾರೆ. ನಾಗೇಂದ್ರ ಅವರಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಬಿ ನಾಗೇಂದ್ರ ಅವರು ನಾನು ಇನ್ನೂ ರಾಜೀನಾಮೆಯನ್ನ ಕೊಟ್ಟಿಲ್ಲ, 4:15ಕ್ಕೆ ಪ್ರೆಸ್ ಮೀಟ್ ಅನ್ನ ಮಾಡಿ ಇದ್ರ ಬಗ್ಗೆ ಮಾತನಾಡಿ ಅದಾದ್ಮೇಲೆ ಸಿಎಂ ಅವರನ್ನ ಭೇಟಿಯಾಗಿ ನಾನು ರಾಜೀನಾಮೆಯನ್ನ ಸಬ್ಮಿಟ್ ಮಾಡ್ತೀನಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಅದೇ ಕ್ಲಾರಿಫಿಕೇಶನ್ ಅನ್ನ ಸ್ಪಷ್ಟನೆಯನ್ನ ಮಾಧ್ಯಮದವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿದ್ದಾರೆ. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ಅವರ ತಲೆದಂಡವಾಗುತ್ತಾ, ಬಿ ನಾಗೇಂದ್ರ ಅವರು 4:30 ಸುದ್ದಿಗೋಷ್ಠಿಯ ನಂತರ ರಾಜೀನಾಮೆಯನ್ನ ಕೊಡ್ತಾರ ಅನ್ನೋ ಕುತೂಹಲ ಇತ್ತು. ಆ ಕುತೂಹಲಕ್ಕೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ತೆರೆ ಬೀಳುತ್ತೆ. ಆದರೆ ಇದುವರೆಗೂ ಕೂಡ ಬಿ ನಾಗೇಂದ್ರ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿಲ್ಲ. ಇನ್ನು ಕಳೆದ ಶುಕ್ರವಾರ ಕೂಡ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬಹುದು, ಸಿಎಂ ಅವರ ಸೂಚನೆ ಹೋಗಿದೆ ಅನ್ನೋದ್ರ ಬಗ್ಗೆ ಟಿವಿ9 ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇನ್ನು ಬಿ ನಾಗೇಂದ್ರ ಅವರ ಜೊತೆಗೆ ಮಾತನಾಡಿದ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಆಗ ನೋಡೋಣ. ಹಲೋ, ಇನ್ನೂ ಮಾಡಿಲ್ವ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ. ಓಕೆ 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 ಮಾಡ್ಬಿಡು. ನೋಡ್ರಪ್ಪ, ಜಸ್ಟ್ ನಾವು ನಾಗೇಂದ್ರ ಫೋನ್ ಮಾಡಿದ್ವಿ. ಈಗ ಆಫೀಸಲ್ಲಿ ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರ ಆದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಹಲೋ, ಇನ್ನೂ ಮಾಡಿಲ್ವ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ. ಓಕೆ 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 ಮಾಡ್ಬಿಡು. ನೋಡ್ರಪ್ಪ, ಜಸ್ಟ್ ನಾವು ನಾಗೇಂದ್ರ ಫೋನ್ ಮಾಡಿದ್ವಿ. ಈಗ ಆಫೀಸಲ್ಲಿ ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರ ಆದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಹೇಳಿ ನಾಗೇನ. 4:15. ಓಕೆ ಓಕೆ, ಗುಡ್ ಮಾಡಿ. ಓಕೆ, ಎಲ್ಲಿಗೆ? ಅಲ್ಲಿಗೆ ಸಿಎಂ ಮನೆಗೆ ಬರ್ತೀನಿ. ಓಕೆ, ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ನಿಮಗೆಲ್ಲ 4:15ಗೆ 7:15ಗೆ ಸಿಎಂ ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಬಿ ನಾಗೇಂದ್ರ ಅವರ ಜೊತೆಗೆ ಮಾತನಾಡಿದ ಮೇಲೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 4:15ಗೆ ಪ್ರೆಸ್ ಮೀಟ್ ಮಾಡ್ತಾರೆ ವಿಧಾನಸೌಧದಲ್ಲಿ. ಅಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಮಾತನಾಡ್ತಾರೆ. ಅದಾದ್ಮೇಲೆ ಸಿಎಂ ಅವರ ನಿವಾಸಕ್ಕೆ ಬರ್ತಾರೆ. ಸಿಎಂ ಅವರ ನಿವಾಸದಲ್ಲಿ ಅವರು ರಾಜೀನಾಮೆಯನ್ನ ಕೊಡಲಿದ್ದಾರೆ ಅನ್ನೋದನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಆ ಮೂಲಕ ಬಿ ನಾಗೇಂದ್ರ ಅವರು ಇವತ್ತು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡುವುದು ಪಕ್ಕಾ ಆಗಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಕೋಟಿ
ಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯಲೇಬೇಕು ಅಂತ ಹೇಳಿ ವಿಪಕ್ಷಗಳು ಹೋರಾಟದ ಹಾದಿಯನ್ನ ತುಳಿದಿವೆ. ಈ ನಡುವೆ ಮಹತ್ತರ ಬೆಳವಣಿಗೆ ಎಂಬಂತೆ ಇವತ್ತು ಸಚಿವ ಬಿ ನಾಗೇಂದ್ರ ಅವರು ಕೂಡ ರಾಜೀನಾಮೆಯನ್ನ ಕೊಡಲಿದ್ದಾರೆ. ಸಂಜೆ 7:30 ಸುಮಾರಿಗೆ ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಅವರು ಮತ್ತೊಮ್ಮೆ ಭೇಟಿಯಾಗಲಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಬ್ಬರು ಅಧಿಕಾರಿಗಳು ಪದ್ಮನಾಭ ಮತ್ತು ಪರಶುರಾಮ ಇಬ್ಬರನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ವಿಚಾರಣೆ ನಡೀತಾ ಇದೆ, ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಜೊತೆಗೆ ಅವರನ್ನ ಅಮಾನತು ಕೂಡ ಮಾಡಲಾಗಿದೆ. ಇನ್ನೊಬ್ಬರು ಮಹಿಳಾ ಅಧಿಕಾರಿ ಇದ್ದಾರೆ, ಅವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಮೃತ ಚಂದ್ರಶೇಖರನ್ ಅವರ ಪತ್ನಿ ಮತ್ತು ಮಗ ಆಗ್ರಹ ಪಡಿಸಿದ್ರು. ಮತ್ತೊಂದು ಕಡೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬಿಐಗೆ ಈ ಕುರಿತು ಔಪಚಾರಿಕವಾಗಿ ದೂರನ್ನ ಕೊಟ್ಟಿದೆ. ಸಿಬಿಐ ಎಂಟ್ರಿ ಕೂಡ ಈ ನಡುವೆ ಆಗಿದೆ. ಎಸ್ಐಟಿ ಅಧಿಕಾರಿಗಳು ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದು ಈ ಒಂದು ಕೋಟ್ಯಾಂತರ ರೂಪಾಯಿ ಹಣ ಇದೆಯಲ್ಲ, ಇದು ಯಾವ್ಯಾವ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆಯಾಗಿದೆ, ಯಾವ ರೀತಿಯಾಗಿ ನಕಲಿ ದಾಖಲೆಗಳನ್ನ ಸೃಷ್ಟಿಸಿದ್ದಾರೆ, ಎಷ್ಟೆಷ್ಟು ಕೋಟಿಯನ್ನ ವರ್ಗಾವಣೆ ಮಾಡಿದ್ದಾರೆ, ಇಲ್ಲಿ ಚಂದ್ರಶೇಖರನ್ ಅವರು ಮೆನ್ಷನ್ ಮಾಡಿರೋದ್ರ ಜೊತೆಗೆ ಬೇರೆ ರೀತಿಯ ಯಾವ್ಯಾವ ರೂಪದಲ್ಲಿ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೂಡ ಬಯಲಿಗೆಳಿತಾ ಇದ್ದಾರೆ. ಚಂದ್ರಶೇಖರನ್ ಅವರು ಬರೋಬ್ಬರಿ 6 ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು. ತಮ್ಮ ಆತ್ಮಹತ್ಯೆಗೆ ಕಾರಣ ಯಾರು, ಯಾವ ರೀತಿಯಾಗಿ ಇಲ್ಲಿ ಲೂಟಿ ಆಟ ನಡೀತಾ ಇದೆ, ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದರ ಜೊತೆಗೆ ಅವರು ಸಚಿವರ ಮೌಖಿಕ ಆದೇಶದ ಮೇರೆಗೆ, ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗ್ತಿದೆ ಅಂತ ಹೇಳಿ ತಮ್ಮ ಡೆತ್ ನೋಟ್ ನಲ್ಲಿ ದೂರಿದ್ರು. ಅದೇ ಒಂದು ವಿಚಾರ, ಅದೇ ಒಂದು ಗುರುತರ ಆರೋಪ ಇಲ್ಲಿ ಬಿ ನಾಗೇಂದ್ರ ಅವರಿಗೆ ದೊಡ್ಡ ಸಂಕಷ್ಟವನ್ನ ತಂದೊಡ್ಡಿದ್ದು, ಅವರ ಸಚಿವ ಸ್ಥಾನಕ್ಕೆ ಕುತ್ತನ್ನ ತಂದಿದೆ. ಹಲೋ, ಇನ್ನೂ ಮಾಡಿಲ್ವ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ ಹೇಳಿ. ಓಕೆ 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 ಮಾಡ್ಬಿಡು. ನೋಡ್ರಪ್ಪ, ಜಸ್ಟ್ ನಾವು ನಾಗೇಂದ್ರ ಫೋನ್ ಮಾಡಿದ್ರು. ಈಗ ಆಫೀಸಲ್ಲಿ ಈಗ ನನಗೇನು ಮಾಹಿತಿ ರಿಸೈನ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸತ್ಯಕ್ಕೆ ದೂರಾದಂಥ ವಿಚಾರ. ಅವರು ಈಗ ಕಾಂಗ್ರೆಸ್ ಆಫೀಸ್ ಇದಕ್ಕೆ ಪಾರ್ಟಿಗೆ ವಿಧಾನಸೌಧಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಅದಾದ ಮೇಲೆ ನಾನು ಹೋಗಿ ಸಬ್ಮಿಟ್ ಮಾಡ್ತೀನಿ ಅಂತ ನನಗೆ ಅಧ್ಯಕ್ಷನಾಗಿ ನನಗೆ ತಿಳಿಸ್ತಾ ಇದ್ದಾರೆ. ಹೇಳಿ ನಾಗೇನ. 4:15. ಓಕೆ ಆಗಲಿ, ಗುಡ್ ಮಾಡಿ ಓಕೆ. ಎಲ್ಲಿಗೆ? ಅಲ್ಲಿಗೂ CM ಮನೆಗೆ ಬರ್ತೀನಿ. ಓಕೆ. ಅವರು ಕಾಂಗ್ರೆಸ್ ಇದು ವಿಧಾನಸೌಧದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರಂತೆ. ನಿಮಗೆಲ್ಲ 4:15 7:00 CM ಮನೆಗೆ ಬರ್ತಾರೆ, ನೀವು ಬನ್ನಿ ಅಂತ ಕರೀತೀವಿ. ಹಲೋ, ಇನ್ನೂ ಮಾಡಿಲ್ವ? ನನಗೆ ಪ್ರೆಸ್ ಅವ್ರು ಹೇಳಿದ್ರು ನಾನು ನಾಳೆ ಮಾಡಿದ್ದೆ ಅಂತ ಹೇಳಿ. ಓಕೆ 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 ಮಾಡ್ಬಿಡು. ನೋಡ್ರಪ್ಪ, ಜಸ್ಟ್ ನಾವು ನಾಗೇಂದ್ರ ಫೋನ್ ಮಾಡಿದ್ರು. ಈಗ ಆಫೀಸಲ್ಲಿ ಸೊ ಇದೆಲ್ಲ ಒಂದ್ ಕಡೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅವ್ರು ರಾಜೀನಾಮೆ ಕೊಡೋ ಚಾನ್ಸಸ್ ಕೂಡ ಇದೆ. ಸ್ವಲ್ಪ ಗೊಂದಲ ಇದೆ ಇದರ